हरिः ओं श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः नरसिंहोऽखिलज्ञानमतध्वान्तदिवाकरः जयत्यमितसज्ञानसुखशक्तिपयोनिधिः कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नौमिन्याय सुधादिकर्जरमुनीन् श्रीपादरत्सन्मणीन् व्यासार्यान् विविधागमब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवारान् निधीन् श्रीसत्यव्रत राघवेन्द्रमुनिपान् सद्बोधसत्यानपान् सत्याभिज्ञकराब्जोत्थान् 50 वर्षपूजकान् सत्यप्रमोदतीर्थार्यान् नौमिन्यारसुधारतान् शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे। श्रियोधिपस्याङ्घ्रि सरोरुहध्वजन् विधीशभीषप्रमुखामराश्रितं सदा सदानन्दविशुद्धबुद्धिदं दधेऽहमन्तरहृदये दयो दधेः। न स्थातव्यमिहान्यत्र स्थातव्यं स्वजनैरिति गदितो गुरुरत्रैव स्थेयं क्षेमद इत्यवक। न स्थातव्यमिहान्यत्र स्थातव्यं स्वजनैरिति गदितो गुरुरत्रैव स्थेयं क्षेमद इत्यवक। न स्थातव्यम् इह अन्यत्र स्थातव्यं स्वजनैः इति गदितः गुरुः अत्र एव स्थेयं क्षेमदे इति अवक। अवक किम इति अवक स्थेयम् इति अवक। कुत्र अत्रैव कथं भूते क्षेमदे। कः अवक गुरुः। कथं भूतः कैः किमिति गदितः स्थातव्यम्। कुत्र स्थातव्यम् ಇನ್ನೊಂದು किमिति पुनः किमिति गदितः न स्थातव्यं कैः अस्माभिः। कुत्र इह इह ಈ ಯಂತ್ರಗಳ ಗುಂಡುಗಳು ಬೀಳುವ ಸ್ಥಾನದಲ್ಲಿ ಅಸ್ಮಾಭಿಹಿ ನಮ್ಮಿಂದ ನ ಸ್ಥಾತವ್ಯಂ ಇರಬಾರದು ಇರಲ್ಪಡಬಾರದು. ಅನ್ಯತ್ರ ಗುಂಡುಗಳು ಬೀಳದಿರುವ ಸ್ಥಳದಲ್ಲಿ ಸ್ಥಾತವ್ಯಂ ಇರಲ್ಪಡಬೇಕು. ಇತಿ ಈ ರೀತಿಯಾಗಿ ಸ್ವಜನೈಹಿ ತಮ್ಮ ಜನರಿಂದ ಗದಿತಃ ಅಪಿ ಹೇಳಲ್ಪಟ್ಟರೂ ಕೂಡ ಗುರುಹು ಗುರುಗಳು ಕ್ಷೇಮದೇ ಕ್ಷೇಮಪ್ರದವಾದ ಅತ್ರೈವ ಈ ಸ್ಥಳದಲ್ಲಿಯೇ ಸ್ಥೇಯಂ ಇರಲ್ಪಡಬೇಕು ಇತಿ ಈ ರೀತಿಯಾಗಿ ಅವಕ್ ಹೇಳಿದರು. ಅಂದರೆ ಆ ರಾಜದೂತ ಎಲ್ಲಿ ಯಂತ್ರಗಳ ಗುಂಡುಗಳು ಬೀಳುತ್ತವೆ ಆ ಸ್ಥಾನದಲ್ಲಿ ಸತ್ಯಬೋಧರನ್ನ ನಿಲ್ಲಿಸ್ತಾರೆ. ನಿಲ್ಲಿಸಿದಾಗ ಒಂದು ಗುಂಡು ಬರ್ತದೆ, ಅವರ ಮುಂದೆ ಬರ್ತದೆ. ಅದರಿಂದ ಯಾವರಿಗೂ ತೊಂದರೆ ಆಗೋದಿಲ್ಲ. ಅಲ್ಲಿರುವ ಯಾವ ಒಬ್ಬ ಜನರಿಗೂ ತೊಂದರೆಯಾಗೋದಿಲ್ಲ, ಸತ್ಯಬೋಧ ತೀರ್ಥರಿಗೂ ಯಾವುದೇ ರೀತಿಯಾದ ತೊಂದರೆಯಾಗೋದಿಲ್ಲ. ಅದು ಕೈತಪ್ಪಿ ಹಾಗಾಗಿದೆ, ಆಕಸ್ಮಿಕವಾಗಿ ಹಾಗಾಗಿದೆ. ಆದ್ದರಿಂದ ಶಿಷ್ಯರೆಲ್ಲ ಪ್ರಾರ್ಥನೆ ಮಾಡ್ತಾರೆ, ನಾವು ಈ ಸ್ಥಳದಲ್ಲಿ ಇರಬಾರದು. ಈ ಸ್ಥಳದಲ್ಲಿದ್ದರೆ ಮಹಾ ಅನರ್ಥ ಆಗ್ತದೆ, ಭಾರಿ ತೊಂದರೆ ಆಗ್ತದೆ ಆ ಯಂತ್ರದ ಗುಲಿಕಾಗಳಿಂದ. ಆದ್ದರಿಂದ ನಾವು ಬೇರೆ ಸ್ಥಾನಕ್ಕೆ ಹೋಗೋಣ ಇಲ್ಲಿಂದ. ಯದ್ಯಪಿ ಅವರು ಇಲ್ಲಿ ಇರಿ ಅಂತ ಹೇಳಿದ್ದಾರೆ. ಅನರ್ಥಪ್ರದವಾದ ಈ ಸ್ಥಾನದಲ್ಲಿ ಯಾಕಿರಬೇಕು ನಾವು, ಬೇಡ, ಬೇರೆ ಕಡೆಗೆ ನಾವು ಹೋಗೋಣ ಅಂತ ಶಿಷ್ಯರು ಹೇಳ್ತಾರೆ.
ಹೇಳಿದಾಗ ಗುರುಗಳು ಹೇಳ್ತಾರೆ, ಇಲ್ಲ ಇಲ್ಲ, ಬೇರೆ ಕಡೆಗೆ ಹೋಗೋದು ಬೇಡ, ಇಲ್ಲಿಯೇ ಇರೋಣ, ಇಲ್ಲಿಯೇ ಕ್ಷೇಮ ನಮಗೆ, ಇಲ್ಲಿ ಯಾವುದೇ ರೀತಿಯಾದ ತೊಂದರೆ ನಮಗಾಗೋದಿಲ್ಲ ಅಂತ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಅವರು ತಿಳಿಸ್ತಾರೆ. ಹೀಗಾಗಿ ಬೇರೆ ಕಡೆಗೆ ಹೋಗೋದು ಬೇಡ, ಇಲ್ಲಿ ನಮಗೆ ಯಾವ ತೊಂದರೆನೂ ಆಗೋದಿಲ್ಲ, ಈಗೂ ತೊಂದರೆ ಆಗಿಲ್ಲ, ಆದ್ದರಿಂದ ಇಲ್ಲೇ ನಾವಿದ್ದು ಬಿಡೋಣ ಅಂತ ಹೇಳಿ ಸತ್ಯಬೋಧ ತೀರ್ಥರು ಹೇಳ್ತಾರೆ. ಆಗತಾಹಮಿವಾಪದ್ವೋ ಯಾಸೇಹ ಗಾಮಿನಿ ಭವೇತ್ ಅಬಾಧಿಕೇತಿ ಯಮಸ್ಮಾತ್ ಯತಃ ಸೂಚಿತವತ್ಯಭೂತ್. ಆಗತಾಹಮಿವಾಪದ್ವೋ ಯಾಸೇಹ ಗಾಮಿನಿ ಭವೇತ್ ಅಬಾಧಿಕೇತಿ ಯಮಸ್ಮಾನ್ ಯತಃ ಸೂಚಿತವತ್ಯಭೂತ್. ಆಗತ ಅಹಂ ಇವ ಆಪತ ವಹ ಯಾ ಸಾ ಇಹ ಆಗಾಮಿನಿ ಭವೇತ್ ಅಬಾಧಿಕಾ ಇತಿ ಇಯಂ ಅಸ್ಮಾನ್ ಯತಃ ಸೂಚಿತವತಿ ಅಭೂತ್. ಅಭೂತ್ ಅಂತ ಅನ್ನೋದು ಕ್ರಿಯಾಪದ ಅಥವಾ ಮುಂದಿನದ್ದನ್ನು ಇಟ್ಕೊಳ್ಬಹುದು. ಇತಿ ಅಭ್ಯಧಾತ್ ಅಂತ. ಅಭೂತ ಕಾ ಅಭೂತ ಸೂಚಿತವತಿ ಅಭೂತ್. ಯತಃ ಸೂಚಿತವತಿ ಅಭೂತ್. ಕಾ ಇಯಂ ಇಯಂ ಕಿಮಿತಿ ಭವೇದಿತಿ. ಕಾ ಭವೇದಿತಿ ಅಬಾಧಿಕಾ ಭವೇದಿತಿ. ಕಹ ಇವ ಅಹಂ ಇವ. ಕಥಂ ಭೂತ ಅಹಂ ಇವ ಇಹ ಆಗತ. ಕಾ ಸಾ ಕಥಂ ಭೂತ ಆಗಾಮಿನಿ. ಈಗ ಯಾ ವಿಪತ ಕೇಶಾಂ ವಹ ಕುತ್ರ ಇಹ. ಕಹ ಅಭ್ಯಧಾತ ಗುರು ಅಭ್ಯಧಾತ್. ಸಹ ಇದೆಯಾ? ಸಹ ಅಭ್ಯಧಾತ್. ಸಹ ಗುರುಗಳಾದ ಸತ್ಯಬೋಧ ತೀರ್ಥರು, ಇಹ ಕಾಮಾಲಿ ಆ ಸತ್ಯಬೋಧ ತೀರ್ಥರು ಮುಂದೆ ಅಭ್ಯಧಾತ್ ಅನ್ನೋದಕ್ಕೆ ಅನ್ವಯ. ಸಹ ಗುರುಗಳಾದ ಸತ್ಯಬೋಧ ತೀರ್ಥರು, ಅದನ್ನು ಬಿಟ್ಬಿಡಿ ಈಗ ಅಷ್ಟು. ಇಹ ಈ ಸ್ಥಳದಲ್ಲಿ, ವಹ ನಿಮಗೆ, ಯಾ ವಿಪತ ಯಾವ ಆಪತ್ತು, ಆಗಾಮಿನಿ ಮುಂದೆ ಬರಬಹುದೋ, ಸಾ ಆ ವಿಪತ್ತು, ಇಹ ಆಗತ ಇಲ್ಲಿ ಬಂದಿರುವ, ಅಹಂ ಇವ ನನ್ನಂತೆ, ಅಬಾಧಿಕಾ ಭವೇ ಅಬಾಧಿಕವಾಗುತ್ತದೆ, ಬಾಧಕವಾಗುವುದಿಲ್ಲ. ಇತಿ ಎಂದು ಇಯಂ ಈ ಯಂತ್ರದಿಂದ ಹೊರಗೆ ಬಂದಿರುವ ಗುಳಿಕ ಅಂದರೆ ಗುಂಡು, ಅಸ್ಮಾನ್ ನಮ್ಮನ್ನು, ಯತಃ ಸೂಚಿತವತಿ ಅಭೂತ್ ಯಾವ ಕಾರಣ ಸೂಚಿಸಿರುವುದೋ, ಅತಃ ಇಟ್ಕೊಳ್ಬೇಕಾದ್ದರಿಂದ ಇಲ್ಲಿ ವಿಪತ್ತು ನಮಗೆ ಬರುವುದಿಲ್ಲ. ಇತಿ ಅಭ್ಯಧ ಮುಂದಿನ ಶ್ಲೋಕದಲ್ಲಿದೆ. ಈ ರೀತಿಯಾಗಿ ಗುರುಗಳು ಹೇಳಿದರು. ಶಿಷ್ಯರೇನು ಹೇಳ್ತಾರೆ? ಈ ಸ್ಥಳದಲ್ಲಿ ನಾವಿರೋದು ಬೇಡ, ಇಲ್ಲಿ ಅಪ್ಪಿತಪ್ಪಿ ಸ್ವಲ್ಪ ಮುಂದೆ ಬಂತು, ಯಾರಿಗೆ ಏನು ತೊಂದರೆಯಾಗಿಲ್ಲ, ಆದರೆ ನಮ್ಮ ಮೇಲೆ ನಿಮ್ಮ ಮೇಲೆ ಬಿತ್ತು ಅಂದರೆ ಬಹಳ ತೊಂದರೆಯಾಗ್ತದೆ ಆ ಯಂತ್ರದ ಗುಳಿಕ. ಆದ್ದರಿಂದಾಗಿ ನಾವು ಬೇರೆ ಕಡೆಗೆ ಹೋಗೋಣ ಅಂತ ಶಿಷ್ಯರೇ ಹೇಳಿದರು. ಅದಕ್ಕೆ ಗುರುಗಳಂತಾರೆ, ಇಲ್ಲ, ಇದು ಕ್ಷೇಮವಾದ ಪ್ರದೇಶ, ಇಲ್ಲಿದ್ರೆ ಯಾವ ತೊಂದರೆಯೂ ಆಗೋದಿಲ್ಲ, ಎಲ್ಲರೂ ಇಲ್ಲೇ ಇರೋಣ ಅಂತ ಅವರಂದರು. ಅದಕ್ಕೇನಾದರೂ ಒಂದು ಸಾಧಕ ಬೇಕಲ್ಲ, ಇಲ್ಲಿದ್ರೆ ನಮಗೆ ತೊಂದರೆ ಆಗೋದಿಲ್ಲ ಅಂತ ಹೇಳಲಿಕ್ಕೆ. ಅದಕ್ಕೆ ಆ ಬಿದ್ದ ಗುಳಿಕ ಗುಂಡು ಏನಿದೆಯಲ್ಲ, ಯಂತ್ರದ ಗುಂಡು, ಅದರಿಂದ ಅನರ್ಥ ಆಗಬೇಕು. ಆದರೆ ಆ ಯಂತ್ರದ ಗುಂಡು ನಮಗೆ ಹೇಳ್ತಾ ಇದೆ, ನಾನು ಅಹಂ ಅಂತಂದರೆ ಆ ಗುಂಡು ಹೇಳ್ತಾ ಇದೆ ಅಂತ ಕಲ್ಪನೆ ಮಾಡಿಕೊಳ್ತಾರೆ. ನಾನು ಅಂದರೆ ಇಲ್ಲಿ ಬೇರೆ ಯಾರೂ ಅಲ್ಲ, ಅಹಂ ಅಂತ ಬಂದಿದೆಯಲ್ಲ, ಅಹಂ ನಾನು, ಅಬಾಧಿಕ ಅಂದರೆ ಆ ಗುಂಡು ಹೇಳಿದಂತೆ ಕಲ್ಪನೆ ಮಾಡಿಕೊಳ್ತಾ ಇದ್ದಾರೆ. ಈಗ ಆ ಗುಂಡು ಬಿದ್ದು ಏನು ಹೇಳ್ತಾ ಇದೆ? ನಾನು ಬಂದು ನಿಮಗೆ ಬಾಧಕನಾದ್ನ, ನಿಮಗೆ ತೊಂದರೆ ಕೊಟ್ನ್ಯಾ? ತೊಂದರೆ ಕೊಡಲಿಲ್ಲ. ನನ್ನ ಹಾಗೇನೆ ಇಲ್ಲಿ ಏನು ಬಂದರೂ ನಿಮಗೆ ತೊಂದರೆ ಆಗೋದಿಲ್ಲ. ಯಾವ ಅಸ್ತ್ರಶಸ್ತ್ರಗಳು ಬಂದರೂ, ಎಷ್ಟು ಗುಂಡುಗಳು ಬಿದ್ದರೂ ನಿಮಗೆ ತೊಂದರೆ ಆಗೋದಿಲ್ಲ
ಮುಂದೆ ಬರುವ ವಿಪತ್ತು ನಿಮಗೆ ಬಾಧಕವಾಗೋದಿಲ್ಲ. ಇದು ವಿಪತ್ತು ಅಂತ ಅನಿಸ್ತದೆ, ಆದರೆ ಪಾರಾದ್ವೆಲ್ಲ ನಾವು, ನೀವೆಲ್ಲರೂ ಪಾರಾದ್ರಲ್ಲ, ಈ ವಿಪತ್ತಿನಿಂದ ನಾನೇ ದೊಡ್ಡ ವಿಪತ್ತು, ವಿಪತ್ತಿನ ಹಾಗೆ ನಾನು ಬಂದು ಬಿದ್ದೇ ಇಲ್ಲಿ, ಆದರೆ ನಾನು ಬಾಧಕನಾದ ನಿಮಗೆ ಇಲ್ಲ. ನಾನು ಬಿದ್ದು ನಿಮಗೆ ಹೇಗೆ ಬಾಧಕವಾಗಲಿಲ್ಲ, ಇನ್ನು ಮುಂದಿನ ವಿಪತ್ತುಗಳು ಕೂಡ ಏನು ಬಿದ್ದರೂ ಕೂಡ ನಿಮಗೆ ಯಾವುದೇ ಬಾಧಕವಾಗೋದಿಲ್ಲ ಅಂತ ಹೇಳುವಂತೆ, ಸೂಚನೆ ಮಾಡುವಂತೆ ಆ ಗುಂಡು ನಮ್ಮ ಮುಂದೆ ಬಿದ್ದಿದೆ, ನಮಗೆ ಯಾರಿಗೂ ಅದರಿಂದ ತೊಂದರೆಯಾಗಿಲ್ಲ. ಹೀಗಾಗಿ ನಾವು ಇಲ್ಲೇ ಇರೋಣ, ಬೇರೆ ಕಡೆಗೆ ಹೋಗೋದು ಬೇಡ ಅಂತ ಬಿದ್ದ ಆ ಗುಂಡು ಸೂಚನೆ ಮಾಡಿದಂತೆ ಇದೆ. ಆದ್ರಿಂದ ಬೇರೆ ಕಡೆಗೆ ಹೋಗೋದು ಬೇಡ ಅಂತ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ. ತತಃ ಕ್ಷೇಮದ ಮೇವೇದಂ ಭೂತಲಂ ಭೂರಿಭೂತಿದಂ ಇತಿ ನಸ್ತದಭಿಪ್ರಾಯಂ ಸತ್ಯಧೀ ಸತ್ಯಮಭ್ಯಧಾತ. ತತಃ ಕ್ಷೇಮದ ಮೇವೇದಂ ಭೂತಲಂ ಭೂರಿಭೂತಿದಂ ಇತಿ ನಸ್ತದಭಿಪ್ರಾಯಂ ಸತ್ಯಧೀ ಸತ್ಯಮಭ್ಯಧಾತ. ತತಃ ಕ್ಷೇಮದಂ ಏವ ಇದಂ ಭೂತಲಂ ಭೂರಿಭೂತಿದಂ ಇತಿ ನಃ ತದಭಿಪ್ರಾಯಂ ಸತ್ಯಧೀಹಿ ಸತ್ಯಂ ಅಭ್ಯಧಾತ್. ಅಭ್ಯಧಾತ್ ಕಃ ಅಭ್ಯಧಾತ? ಕಿಂ ಅಭ್ಯಧಾತ? ಕಥಂ ಇತಿ ಕಿಂ ಅಭ್ಯಧಾತ್? ತದಭಿಪ್ರಾಯಂ ಇತಿ ಅಭ್ಯಧಾತ್. ಪುನಃ ಕಿಮಿತಿ ಅಭ್ಯಧಾತ್? ಭೂರಿಭೂತಿದಂ ಇತಿ. ಪುನಃ ಕಿಮಿತಿ? ಕ್ಷೇಮದಂ ಇತಿ. ಕಿಂ ಕ್ಷೇಮದಂ ಇತಿ? ಈಗ ಭೂತಲಂ ಕ್ಷೇಮದಂ ಇತಿ. ಕೇಶಾಂ ಅಲ್ಲ, ಆಯ್ತಲ್ಲ, ಕೇಶಾಂ ನಃ ಕುತಃ ತತಃ. ತತಃ ಆದ್ದರಿಂದ ಇದಂ ಭೂತಲಂ ಏವ ಈ ಭೂತಲವೇ ನಃ ನಮಗೆ ಕ್ಷೇಮದಂ ಕ್ಷೇಮಪ್ರದವಾಗಿದೆ, ಭೂರಿಭೂತಿದಂ ಬಹಳ ಸಂಪತ್ತನ್ನ ನೀಡುವುದಾಗಿದೆ, ಇತಿ ಈ ರೀತಿಯಾಗಿ ತದಭಿಪ್ರಾಯಂ ಅದರ ಆ ಬಿದ್ದಿರುವ ಗುಳಿಕ ಅಂದರೆ ಏನು ಗುಂಡು, ಆ ಯಾವುದೇ ಉಪದ್ರವ ಮಾಡದಿರುವ ಗುಳಿಕೆಯ ಗುಂಡಿನ ಅಭಿಪ್ರಾಯವಾಗಿದೆ. ಇತಿ ಈ ರೀತಿಯಾಗಿ ಸತ್ಯಧೀಹಿ ಸತ್ಯಬೋಧ ತೀರ್ಥರು ಸತ್ಯಂ ಯಥಾರ್ಥವನ್ನು ಅಭ್ಯಥಾತ ಹೇಳಿದರು. ಬೇರೆ ಕಡೆಗೆ ಹೋಗೋಣ ಅಂತ ಅಂತ ಇದ್ರು, ಎಲ್ಲಿಗೆ ಹೋಗೋದು ಬೇಡ, ನಾವು ಈಗ ಎಲ್ಲಿದ್ದೀವಲ್ಲ ಈ ಭೂತಲವೇ ನಮಗೆ ಕ್ಷೇಮ, ಇಲ್ಲಿಯೇ ನಮಗೆ ಸಕಲ ಐಶ್ವರ್ಯವನ್ನ ಈ ಭೂಮಿ ನಮಗೆ ಕೊಡ್ತದೆ, ಇಲ್ಲಿರೋದರಿಂದಲೇನೆ ನಮಗೆ ಸಕಲ ವಿಧವಾದ ಐಶ್ವರ್ಯಗಳು ನಮಗೆ ಸಂಪನ್ನವಾಗ್ತದೆ. ಇದು ಆ ಗುಂಡಿನ ಅಭಿಪ್ರಾಯ, ನನ್ನದಲ್ಲ, ಇದು ಆ ಗುಂಡಿನ ಅಭಿಪ್ರಾಯ ಅಂತ ರೀತಿಯಾಗಿ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಯಥಾರ್ಥವಾದ ವಚನವನ್ನ ಆ ಸಂದರ್ಭದಲ್ಲಿ ತಮ್ಮ ಶಿಷ್ಯರ ಜೊತೆಗೆ ಹೇಳ್ತಾರೆ. ತತಃ ಪರಸ್ಮಿನ್ ದಿವಸೇ ಸ್ವಚ್ಛ ಹೃತ್ ಮ್ಲೇಚ್ಛರಾಡಸೌ ದುರ್ಜನೈ ಪ್ರೇರಿತ ಪುಂಸಃ ಉಕ್ತ್ವೇತಿ ಪ್ರಜಿಘಾಯತಂ. ತತಃ ಪರಸ್ಮಿನ್ ದಿವಸೇ ಸ್ವಚ್ಛ ಹರನ್ ಮ್ಲೇಚ್ಛರಾಡಸೌ ದುರ್ಜನೈ ಪ್ರೇರಿತ ಪುಂಸಃ ಉಕ್ತ್ವೇತಿ ಪ್ರಜಿಘಾಯತಂ. ತತಃ ಪರಸ್ಮಿನ್ ದಿವಸೆ ಸ್ವಚ್ಛಹರತ ಮ್ಲೇಚ್ಛರಾಟ್ ಅಸೌ ದುರ್ಜನೈಃ ಪ್ರೇರಿತಃ ಪುಂಸಃ ಉಕ್ತ್ವಾ ಇತಿ ಪ್ರಜಿಘಾಯ ತಂ. ಕ್ರಿಯಾಪದ ಪ್ರಜಿಘಾಯ. ಪ್ರ ಅಂತನೋದು ಉಪಸರ್ಗ, ಹಿ ಗತೌ ಅಂತನೋದು ಧಾತು, ಹಿ ಗತೌ ಅಂತನೋ ಧಾತುವಿನ ಲಿಟ್ಲಕಾರ ಜಿಘಾಯ ಅನ್ನೋದು. ಪ್ರಜಿಘಾಯ ಕಹ ಪ್ರಜಿಘಾಯ असौ कथं भूतः असौ म्लेच्छरा पुनः कथं भूतः स्वच्छहृत् कस्मिन्
ದಿವಸೆ ಎರಡು, ಪರಸ್ಮಿನ್ ದಿವಸೆ. ಕುತಃ ತತಃ. ಪುನಃ ಕಥಂ ಭೂತಃ ಪ್ರೇರಿತಃ ಕೈಃ ದುರ್ಜನೈಃ ಕಿಂ ಕೃತ್ವಾ ಉಕ್ತ್ವಾ ಕಾನ್ ಪ್ರಜಿಘಾಯ ಕಾನ್ ಪುಂಸಃ ಕಂ ಪ್ರತಿ ಪ್ರಜಿಘಾಯ ತಂ. ತತಃ ಬಂದಿರುವ ದಿನದಿಂದ, ಅಲ್ಲಿಗೆ ಬಂದಿರುವ ದಿವಸದಿಂದ, ಪರಸ್ಮಿನ್ ದಿವಸೆ ಮಾರನೇ ದಿನದಲ್ಲಿ, ಸ್ವಚ್ಛ ಹೃತ ಸ್ವಭಾವತಃ ಶುದ್ಧವಾದ ಮನಸ್ಸುಳ್ಳ ಅಸೌಮ್ಲೇಚ್ಛರ ಆ ತುರುಷ್ಕರಾಜನು ದುರ್ಜನೈಹಿ ತಮ್ಮ ಹತ್ತಿರ ಇರುವ ದುರ್ಜನರಿಂದ ಪ್ರೇರಿತನಾಗಿ ಇತಿ ಮುಂದಿನಂತೆ ಉಕ್ತ್ವಾ ಹೇಳಿ ಪುಂಸಃ ಪುರುಷರನ್ನು ತಂ ಸತ್ಯಬೋಧ ತೀರ್ಥರನ್ನು ಕುರಿತು ಪ್ರಜಿಘಾಯ ಕಳುಹಿಸಿದನು. ಆ ತುರುಷ್ಕರಾಜ ಒಳ್ಳೆಯವನಿದ್ದ, ಶುದ್ಧ ಸ್ವಭಾವ ಅವನದ್ದು. ಆದರೆ ಸುತ್ತ ಎಲ್ಲ ದುಷ್ಟರಿದ್ದಾರೆ. ಹೀಗಾಗಿ ಆ ದುಷ್ಟರು ರಾಜನಿಗೆ ಪ್ರೇರಣೆ ಮಾಡ್ತಾರೆ. ಆ ದುಷ್ಟರಿಂದ ಪ್ರೇರಿತನಾದ ರಾಜ ಎಲ್ಲ ತನ್ನ ಸೇವಕರಿಗೆ ಕೆಲವು ಮಾತುಗಳನ್ನು ಹೇಳ್ತಾನೆ. ಅದೇನು ಅಂತ ಮುಂದೆ ಹೇಳ್ತಾರೆ. ಆ ಎಲ್ಲ ಮಾತುಗಳನ್ನು ಹೇಳಿ ಆ ದುಷ್ಟರಾದ ಪುರುಷರನ್ನ ಸತ್ಯಬೋಧ ತೀರ್ಥರ ಹತ್ತಿರ ಅವರು ಕಳಿಸ್ತಾರೆ. ಏನ್ ಹೇಳ್ತಾನೆ ಅವನು ಅಂತ ಅನ್ನೋದೇ ಮುಂದೆ ಹೇಳ್ತಾರೆ. ನರೋ ವನಿಸುರಾಚಾರ್ಯಂ ಮುರಾರೀರಾಧಿಪಾಶ್ರಯಂ ಜಾಗ್ರತಸ್ಥಂ ಸ್ತರುಂಧಾನ ಗತ್ವಾರಾತ್ ಕೇಚನಾಭಿತಃ. ನರೋ ವನಿಸುರಾಚಾರ್ಯಂ ಮುರಾರೀರಾಧಿಪಾಶ್ರಯಂ ಜಾಗ್ರತಸ್ಥಂ ಸ್ತರುಂಧಾನ ಗತ್ವಾರಾತ್ ಕೇಚನಾಭಿತಃ. ಅಲ್ಲಿ ಕೂಡಿಸಿ ಬಿಟ್ಟಿದ್ದಾರೆ, ಹೀಗಾಗಿ ಅರ್ಥವಾಗೋದಿಲ್ಲ. ಅಲ್ಲಿ ಜಾಗ್ರತ ಸ್ತಂಸ್ತ ಪದ ಕೂಡಿದೆ ಅಲ್ಲ, ಅಲ್ಲಿ ಆ ಕೂಡಿಸ್ಬಾರದು. ಅದು ಜಾಗ್ರತ ಸ್ತಂ ಸ್ಪೇಸ್ ಬೇಕು, ಅದಾದ್ಮೇಲೆ ಸ್ತ ಮತ್ತೆ ಸ್ಪೇಸ್ ಬೇಕು. ಅಲ್ಲಿದೆ ಇಲ್ಲೋ ಬಿಟ್ಟು ಗೊತ್ತಿಲ್ಲ. ರುಂಧಾನಾಹ ಹೀಗೆ ಎರಡು ಕಡೆಗೆ ಸ್ಪೇಸ್ ಇದ್ರೆ ಅದು ಅರ್ಥವಾಗ್ತದೆ. ಇಲ್ಲಿ ಹೇಳಿದ್ರೆ ತುಂಬಾ ಗೊಂದಲ ಆಗ್ತದೆ. ನರಹ ಅವನಿಸುರಾಚಾರ್ಯಂ ಮುರಾರೀರಾಧಿಪಾಶ್ರಯಂ ಜಾಗ್ರತಃ ತಂ ಸ್ತ ರುಂಧಾನಾಹ ಗತ್ವಾ ಆರಾತ್ ಕೇಚನ ಅಭಿತಃ. ಸ್ತ ಅಂತ ಅನ್ನೋದು ಕ್ರಿಯಾಪದ. ಅಲ್ಲಿ ಅಸ್ತಿಸ್ತಃ ಸಂತಿ, ಅಸಿಸ್ತಃ ಸ್ತ, ಅಸ್ಮಿಸ್ವಃ ಸ್ಮಃ. ಸ್ತ ಅಂತ ಅನ್ನೋದು ಕ್ರಿಯಾಪದ. ಕೇಸ್ತ ರುಂಧಾನಾಃ ಸ್ತ ಕಥಂ ಭೂತಾಃ ಜಾಗ್ರತಃ ಕಸ್ಮಾತ್ ಆರಾತ್ ಕಿಂ ಕೃತ್ವಾ ಕಂ ಪ್ರತಿ ತಂ ಕಥಂ ಭೂತಂ ಮುರಾರೀರಾಧಿಪಾಶ್ರಯಂ. ಪುನಃ ಕಥಂ ಭೂತಂ ಅವನಿಸುರಾಚಾರ್ಯಂ. ಹೇ ನರಹ ಬಹುವಚನ ಇದು. ನಾ ನರೌ ನರಹ ಬಹುವಚನ ಆಗ್ತದೆ. ನರಹ ನರೌ ನರಹ ಹಾಗೂ ಒಂದಿದೆ. ಅಕಾರಾಂತ ಶಬ್ದವೂ ಇದೆ, ರೇಫಾಂತ ಶಬ್ದವೂ ಇದೆ. ನಾ ನರೌ ನರಹ ಬಹುವಚನ. ಆವಾಗ ಹೇ ನರಹ, ಹೇ ಪುರುಷರೇ, ಯಾಕೆ ಬಹಳ ಇದ್ದಾರೆ ಆದ್ದರಿಂದಾಗಿ ಸ್ಥ ಅನ್ನೋದು ಬಹುವಚನ, ಆದ್ದರಿಂದಾಗಿ ಅದು ಬಹುವಚನ ಅಂತ ಮಾಡ್ಕೊಳ್ಬೇಕು. ಹೇ ನರಹ, ಹೇ ಪುರುಷರೇ, ಮುರಾರೀರಾಧಿಪಾಶ್ರಯಂ. ಮುರಾರಿ ನಾಮಕನಾದ, ಇರಾಧಿಪ, ಇರ ಅಂದ್ರೆ ಭೂಮಿ ಅಂತ ಅರ್ಥ. ಇರಾಧಿಪ ಅಂದ್ರೆ ಏನು? ಭೂಪತಿ, ಭೂಮಿಪತಿ, ರಾಜ ಅಂತ ಅರ್ಥ. ಮುರಾರಿ ನಾಮಕ ಇರಾಧಿಪ ರಾಜನಿಗೆ ಆಶ್ರಯಂ ಆಶ್ರಯರಾದ. ಅವನಿಸುರಾಚಾರ್ಯಂ ಭೂದೇವತೆಗಳಿಗೆ, ಅವನಿ ಭೂಮಿ, ಅವನಿಸುರ ಭೂದೇವತೆಗಳು, ಅವರಿಗೆ ಆಚಾರ್ಯಂ ಗುರುಗಳಾದ, ಭೂದೇವತೆಗಳಿಗೆ ಗುರುಗಳಾದ ತಂ ಸತ್ಯಬೋಧ ತೀರ್ಥರನ್ನು ಕುರಿತು ಗತ್ವಾ ಹೋಗಿ ಆರಾತ್ ಅವರ ಸುತ್ತಲೂ ಜಾಗೃತಃ ಜಾಗರೂಕರಾಗಿ ರುಂಧಾನಾಹ ಸ್ಥ ಆವರಿಸಿದವರು ಆಗಿರಿ ಅಂತ ರಾಜ ಹೇಳ್ತಾನೆ. ಇದು ತನ್ನ ಸ್ವಂತ ಅಭಿಪ್ರಾಯ ಅಲ್ಲ, ಅಲ್ಲಿರುವ ದುಷ್ಟರು ಪ್ರೇರಣೆ ಮಾಡಿದ್ದರಿಂದಾಗಿ
ಆ ರಾಜ ತನ್ನ ಸೇವಕರಿಗೆ ಆದೇಶ ಮಾಡ್ತಾ ಇದ್ದಾನೆ, ನೀವೆಲ್ಲರೂ ಕೂಡ ಆ ಯತಿಗಳ ಹತ್ರ ಹೋಗ್ರಿ. ಅವನು ಮುರಾರಿ ರಾಜರಿಗೆ ಆಶ್ರಯರವರು, ಗುರುಗಳು. ಆದ್ದರಿಂದಾಗಿ ಅವರ ಹತ್ತಿರ ಹೋಗಿ ಜಾಗರೂಕರಾಗಿರಿ. ಮತ್ತೆ ಹೇಳಬೇಕಾದ್ರೂ ಯದ್ಯಪಿ ದುಷ್ಟರು ಪ್ರೇರಣೆ ಮಾಡಿದರೂ ಕೂಡ ತನ್ನ ಸ್ವಭಾವವು ಆ ಅಭಿಪ್ರಾಯದೊಳಗೆ ಸೇರ್ತಾ ಇದೆ. ಆ ದುಷ್ಟರಿಂದ ಪ್ರೇರಿತರಾಗಿ ಏನೇನೋ ಆದೇಶ ಮಾಡಲಿಲ್ಲ. ಆಯಿತು, ಅವರನ್ನು ಸುತ್ತುವರಿಸಿಕೊಂಡು ಇರಿ, ಆದರೆ ತುಂಬಾ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಅವರು ಅವನಿಸುರಾಚಾರ್ಯರವರು, ಎಲ್ಲ ಬ್ರಾಹ್ಮಣರಿಗೆ ಗುರುಗಳವರು. ಹೀಗಾಗಿ ಭಾರಿ ಪ್ರಭಾವ, ಭಾರಿ ತೇಜಸ್ಸು, ಉತ್ತಮವಾದ ಕಾರ್ಯವನ್ನು ಮಾಡೋದಕ್ಕಾಗಿ ಅವರಿದ್ದಾರೆ ಯತಿಗಳು. ಆದ್ದರಿಂದಾಗಿ ನಿಮಗೆ ಹೇಗೆ ಬೇಕೋ ಹಾಗೆ ಅವರ ಸುತ್ತ ಇರಬೇಡಿ, ಜಾಗರೂಕರಾಗಿ ಇರಿ. ಅವರ ಅತೀ ಹತ್ತಿರ ಹೋಗದೆ ಅವರನ್ನು ಆವರಿಸಿಕೊಂಡು ಇರಿ. ಇಷ್ಟೇ ಇಲ್ಲದೇನೆ ಜೊತೆಗೆ ಅವರು ಮುರಾರಿ ರಾಜರಿಗೆ ಆಶ್ರಯವನ್ನು ಕೊಟ್ಟವರು. ಆ ಮುರಾರಿ ರಾಜನನ್ನೇ ನಮಗೇನೂ ಮಾಡ್ಲಿಕ್ಕಾಗ್ತಾ ಇಲ್ಲ. ಇನ್ನು ಅವರಿಗೆ ಆಶ್ರಯ ಕೊಟ್ಟ ಈ ಮಹಾನುಭಾವರು ಎಷ್ಟು ಸಮರ್ಥರು, ಎಂಥ ತಪಸ್ವಿಗಳು ಅನ್ನೋದು ನನಗೆ ಗೊತ್ತು, ನಿಮಗೆಲ್ಲ ಗೊತ್ತಿಲ್ಲ. ಹೀಗಾಗಿ ಆ ಯಾವ ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಆ ಎರಡು ವಿಶೇಷಣಗಳನ್ನು ಕವಿಗಳು ಕೊಡ್ತಾರೆ, ಮುರಾರಿರಾಧಿಪಾಶ್ರಯರು, ಆಮೇಲೆ ಅವನಿಸುರಾಚಾರ್ಯರು. ಆದ್ದರಿಂದ ತುಂಬಾ ಜಾಗರೂಕರಾಗಿ ನೀವು ಅವರನ್ನು ಸುತ್ತುವರಿಯಬೇಕು ಅಂತ ತನ್ನ ಸೇವಕರಿಗೆ ಆದೇಶವನ್ನು ಕೊಡ್ತಾನೆ. ಆ ತುರುಷ್ಕ ರಾಜನಿಗೂ ಕೂಡ ಆ ಮಹಾನುಭಾವರ ಸ್ವಭಾವ ಪ್ರಭಾವ ಏನು ಅಂತ ಅನ್ನೋದು ಗೊತ್ತಿತ್ತು. ಅಂಥ ಸಾಮರ್ಥ್ಯ ಅವರದ್ದು ಅಂತ ಅನ್ನೋದನ್ನು ಈ ಶ್ಲೋಕದಲ್ಲಿ ತಿಳಿಸ್ತಾರೆ. ತದೀಯಾನಾಂ ತಸ್ಯ ಚಾರ್ಥಾನ್ ಕೇಚಿತ್ ಪರಿಗಣಯ್ಯ ಹಿ ಲೇಖಕೈರ್ಲೇಖಯಿತ್ವಾಲಂ ನಿಚಿತ್ಯೈಕತ್ರ ರಕ್ಷತ. ತದೀಯಾನಾಂ ತಸ್ಯ ಚಾರ್ಥಾನ್ ಕೇಚಿತ್ ಪರಿಗಣಯ್ಯ ಹಿ ಲೇಖಕೈರ್ಲೇಖಯಿತ್ವಾಲಂ ನಿಚಿತ್ಯೈಕತ್ರ ರಕ್ಷತ. ತದೀಯಾನಾಂ ತಸ್ಯ ಚ ಅರ್ಥಾನ್ ಕೇಚಿತ ಪರಿಗಣಯ್ಯ ಹಿ ಲೇಖಕೈಃ ಲೇಖಯಿತ್ವಾ ಅಲಂ ನಿಚಿತ್ಯ ಏಕತ್ರ ರಕ್ಷತ. ಹಿಂದಿನ ಕ್ರಿಯಾಪದವನ್ನು ಇಟ್ಕೊಳ್ಳೋ, ಪ್ರಜಿಘಾಯ ಅಂತ ಇಟ್ಕೊಳ್ಬೇಕು. ಉಕ್ತ್ವಾ ಪ್ರಜಿಘಾಯ, ಇಷ್ಟು ಇತಿ ಉಕ್ತ್ವಾ ಪ್ರಜಿಘಾಯ. ಕಿಮಿತಿ ಉಕ್ತ್ವಾ ಪ್ರಜಿಘಾಯ ರಕ್ಷತ ಇತಿ ಉಕ್ತ್ವಾ ಪ್ರಜಿಘಾಯ. ಕಿಂ ಕೃತ್ವಾ ನಿಚಿತ್ಯ ಕುತ್ರ ಪುನಃ ಕಿಂ ಕೃತ್ವಾ ಲೇಖಯಿತ್ವಾ ಕಥಂ ಅಲಂ ಕೈಃ ಪುನಃ ಕಿಂ ಕೃತ್ವಾ ಪರಿಗಣಯ್ಯ ಕೇಚಿತ ಕಾನ್ ಪರಿಗಣಯ್ಯ ಅರ್ಥಾನ್ ಕೇಶಾಂ ತದೀಯಾನಾಂ ತಸ್ಯ ಚ. ತಸ್ಯ ಆ ಅವನಿಸುರಾಚಾರ್ಯರ ಸತ್ಯಬೋಧ ತೀರ್ಥರ ತದೀಯಾನಾಂ ಅವರಿಗೆ ಸಂಬಂಧಿಸಿದ ಅರ್ಥಾನ್ ಪದಾರ್ಥಗಳನ್ನು ಕೇಚಿತ ಕೆಲವರು ಪರಿಗಣಯ್ಯ ಪರಿಗಣನೆ ಮಾಡಿ ಎಣಿಸಿ ಯಾವ ಯಾವ ಪದಾರ್ಥಗಳಿವೆ ಅವರ ಹತ್ರ ಅವು ಎಷ್ಟಿವೆ ಸಂಖ್ಯಾನ ಮಾಡಿ ಎಣಿಸಿ ಅಂತ ಅರ್ಥ. ಆ ಪದಾರ್ಥಗಳನ್ನು ಪರಿಗಣಯ್ಯ ಎಣಿಸಿ ಲೇಖಕೈಹಿ ಲಿಪಿಕಾರರಿಂದ ಅಲಂ ಚೆನ್ನಾಗಿ ತಪ್ಪದೆ ಒಂದು ಹೆಚ್ಚು ಕಡಿಮೆಯಾಗದೆ ಚೆನ್ನಾಗಿ ಲೇಖಯಿತ್ವ ಬರೆಯಿಸಿ ಏಕತ್ರ ಒಂದು ಕಡೆಗೆ ನಿಚಿತ್ಯ ಅಂದರೆ ಆ ಎಲ್ಲ ಪದಾರ್ಥಗಳನ್ನು ಸಮೂಹ ಮಾಡಿ ಏಕತ್ರಗೊಳಿಸಿ ರಕ್ಷತ ಪಾಲಿಸಿರಿ ಇತಿ ಮುಕ್ತವ ಈ ರೀತಿಯಾಗಿ ಹೇಳಿ ಪ್ರಜಿಘಾಯ ತನ್ನ ದೂತರನ್ನು ಕಳಿಸಿದರು. ನೋಡಿ, ಲೆಕ್ಕ ಹೆಚ್ಚಾಗಬಾರದು, ಬ್ರಾಹ್ಮಣರ ಸಂಪತ್ತು ಆಚೆ ಈಚೆ ಆಗಬಾರದು, ಒಂದು ನನ್ನ ಹತ್ತಿರ ಉಳಿತು ಅಂತ ಆಗಬಾರದು. ಬ್ರಹ್ಮಸ್ವ ಅದಕ್ಕಿಂತಲೂ ದೊಡ್ಡದಾದ ಅರ್ಥ ಬೇರೆ ಯಾವುದೂ ಇಲ್ಲ ಅನ್ನೋದಕ್ಕಾಗಿ ನೀವು ಹೋಗ್ರಿ, ಅವರನ್ನ ಸುತ್ತುವರಿಯಿರಿ. ನೀವು ಬೇಡ ಅಂತಂದಿಲ್ಲ, ಆದರೆ ಅವರನ್ನು ರಕ್ಷಣೆ ಮಾಡಬೇಕು. ನೀವು ಅವರಿಗೆ ಯಾವುದೇ ರೀತಿಯಾದ ತೊಂದರೆ ಆಗಬಾರದು, ನಿಮ್ಮಿಂದ ತೊಂದರೆ ಆಗಬಾರದು. ನಿಮ್ಮಿಂದ ತೊಂದರೆ ಆದರೆ ಅದರಿಂದ ಅನರ್ಥ ನನಗೆ, ರಾಜ್ಯಕ್ಕೆ. ಆದ್ದರಿಂದಾಗಿ ಅವರನ್ನು ಸಂರಕ್ಷಣೆ ಮಾಡ್ತಾ ಇರಬೇಕು. ಇನ್ನು ಅವರ ಪದಾರ್ಥಗಳಿವೆ, ಆ ಪದಾರ್ಥಗಳು ಏನೇನು, ಬೆಳ್ಳಿಯದ್ದೆಷ್ಟಿದೆ, ಬಂಗಾರದ್ದೆಷ್ಟಿದೆ, ತಾಮ್ರದ್ದೆಷ್ಟಿದೆ, ಹಿತ್ತಾಳೆಯ ಪದಾರ್ಥಗಳೆಷ್ಟಿವೆ,
ಆ ಎಲ್ಲ ಪದಾರ್ಥಗಳನ್ನು ಮೊದಲಿಗೆ ಬೇರೆ ಬೇರೆ ವಿಭಾಗ ಮಾಡಿ ಅವು ಎಷ್ಟಿದೆ ಅಂತ ಎಣಿಸಿ ಅದನ್ನು ಭರಿಸಬೇಕು. ಯಾವ ಯಾವ ಪದಾರ್ಥಗಳು ಎಷ್ಟೆಷ್ಟಿವೆ ಅಂತ ಚೆನ್ನಾಗಿ ಭರಿಸಿ ಅದನ್ನು ಸುರಕ್ಷಿತವಾಗಿ ಆ ಪದಾರ್ಥಗಳನ್ನು ನೀವು ರಕ್ಷಣೆ ಮಾಡ್ತಾ ಇರಬೇಕು. ಇಲ್ಲೇ ಹೋದರೆ ಆ ಪದಾರ್ಥ ಹೆಚ್ಚು ಕಡಿಮೆ ಆದರೆ ಬ್ರಹ್ಮಸ್ವ, ಅದು ಮಹಾ ಅನರ್ಥಕರ ಅಂತನ್ನೋದಕ್ಕಾಗಿ ಆ ರೀತಿಯಾಗಿ ಎಚ್ಚರಿಕೆ ಕೊಟ್ಟು ಆ ರಾಜ ಕಳಿಸ್ತಾನೆ. ಇನ್ನು 3 ಶ್ಲೋಕ ಒಂದೇ ಅನ್ವಯ. ತೀಕ್ಷ್ಣ ಕೌಕ್ಷೇಯ ಕಕರಾಹ ಪಾಪಿನಶ್ಚರ್ಮಧಾರಿಣಃ ವೈಯಾಘ್ರ ಕೃತ್ತಿಭೋಷ್ಣೀಶ ಕಂಚುಕಾ ವ್ಯಾಘ್ರವರ್ಚಸಃ ಮಧ್ವಪೂಪಶ್ಮಶ್ರುಮುಖಾಃ ಪ್ರಾಂಶವೋತಿ ಭಯಾನಕಾಃ ರಾಜ್ಞ ಆಜ್ಞಾಮಾದದಾನಾಃ ದೂತಾಃ ಕೇಚನ ಯಾವನಾಃ ಯಾತಶ್ಚಾಯಾತ ಆರ್ಯಸ್ಯ ವಾರಯಂತೋಖಿಲಾನ್ ಜನಾನ್ ಪರಿತಸ್ತತ್ಸ್ಥಲಂ ಯಾತಾಃ ಅವಿದೂರೇವ ತಸ್ಥಿರೇ. ತೀಕ್ಷ್ಣ ಕೌಕ್ಷೇಯಕ ಕರಾಹ ಪಾಪಿನಃ ಚರ್ಮಧಾರಿಣಃ ವೈಯಾಘ್ರ ಕೃತ್ತಿಭೋಷ್ಣೀಶ ಕಂಚುಕಾಃ ವ್ಯಾಘ್ರವರ್ಚಸಃ ಮಧ್ವಪೂಪಶ್ಮಶ್ರುಮುಖಾಃ ಪ್ರಾಂಶವಃ ಅತಿಭಯಾನಕಾಃ ರಾಜ್ಞಃ ಆಜ್ಞಾಂ ಆದದಾನಾಃ ದೂತಾಃ ಕೇಚನ ಯಾವನಾಃ ಯಾತಃ ಚ ಆಯಾತಃ ಆರ್ಯಸ್ಯ ವಾರಯಂತಃ ಅಖಿಲಾನ್ ಜನಾನ್ ಪರಿತಃ ತತ್ಸ್ಥಲಂ ಯಾತಾಃ ಅವಿದೂರೆ ಅವತಸ್ಥಿರೇ. ಎಲ್ಲ ವಿಶೇಷಣಗಳಿವೆ. ಅವತಸ್ಥಿರೇ ಅಂತನ್ನೋದು ಕ್ರಿಯಾಪದ. ಕುತ್ರ ಅವತಸ್ಥಿರೇ? ಅವಿದೂರೆ ಅವತಸ್ಥಿರೇ. ಕೆ ಯಾವನಾಃ ಕೇಚನ ಯಾವನಾಃ. ಕಥಂ ಭೂತಾಃ ಕೊನೆಯ ಶ್ಲೋಕದಲ್ಲಿದ್ದೇ ಹೇಳಬೇಕು. ಯಾತಾಃ ಕಿಂ ಪ್ರತಿ ಯಾತಾಃ? ತತ್ಸ್ಥಲಂ ಪ್ರತಿ ಯಾತಾಃ. ತೀಕ್ಷ್ಣ ಕೌಕ್ಷೇಯಕ ಕರಾಹ. ತೀಕ್ಷ್ಣವಾದ ಕೌಕ್ಷೇಯ ಅಂತಂದ್ರೆ ಖಡ್ಗ. ತೀಕ್ಷ್ಣವಾದ ಖಡ್ಗವನ್ನು ಕೈಯಲ್ಲಿ ಧರಿಸಿದ. ತೀಕ್ಷ್ಣ ಕೌಕ್ಷೇಯಕ ಕರಾಹ. ತೀಕ್ಷ್ಣವಾದ ಕೌಕ್ಷೇಯಕ ಖಡ್ಗವನ್ನ ಕರಾಹ ಕೈಯಲ್ಲಿ ಧರಿಸಿರುವ. ಪಾಪಿನಃ ಪಾಪಿಗಳಾದ. ಚರ್ಮಧಾರಿಣಃ ಚರ್ಮ ಅಂತನ್ನೋದು ಒಂದು ಆಯುಧ. ಆ ಆಯುಧವನ್ನು ಧರಿಸಿದ ಚರ್ಮಧಾರಿಗಳಾದ. ವೈಯಾಘ್ರ ಕೃತ್ತಿಭೋಷ್ಣೀಶ ಕಂಚುಕಾಹ. ಹುಲಿಯ ಚರ್ಮ. ವೈಯಾಘ್ರ ಅಂದ್ರೆ ಹುಲಿಗೆ ಸಂಬಂಧಿಸಿದ್ದು. ವ್ಯಾಘ್ರ ವೈಯಾಘ್ರ ಹುಲಿಗೆ ಸಂಬಂಧಿಸಿದ ಚರ್ಮದಂತೆ ಹೊಳೆಯುವ. ವೈಯಾಘ್ರ ಹುಲಿಗೆ ಸಂಬಂಧಿಸಿದ. ಕೃತ್ತಿ ಚರ್ಮದಂತೆ ಭ ಕಾಂತಿಯುಳ್ಳ. ಉಷ್ಣೀಶ ಅಂದ್ರೆ ತಲೆಗೆ ಕಟ್ಟಿಕೊಳ್ಳುವ ವಸ್ತ್ರ. ಕಂಚುಕ ಅಂತಂದ್ರೆ ಕವಚ. ಆ ತಲೆಗೆ ಕಟ್ಟಿಕೊಳ್ಳುವ ವಸ್ತ್ರ ಮತ್ತು ಕವಚದಿಂದ ಸಹಿತರಾದ ಯುಕ್ತರಾದ. ಆದ್ದರಿಂದಲೇ ವ್ಯಾಘ್ರ ವರ್ಚಸಃ ಹುಲಿಯಂತೆ ಕಾಂತಿಯುಳ್ಳ. ಮಧ್ವಪೂಪ ಶ್ಮಶ್ರುಮುಖಾಃ. ಈ ಮಧ್ವಪೂಪ ಅಂತನ್ನೋ ಪದವನ್ನ ನಮ್ಮ ಮಹಾಸ್ವಾಮಿಗಳು ಮಾಧವ ತೀರ್ಥರ ಸ್ತೋತ್ರದಲ್ಲಿ ಪ್ರಯೋಗ ಮಾಡಿದ್ದಾರೆ. ಮಧ್ವಪೂಪ ಶ್ಮಶ್ರುಮುಖಾಃ. ಮಧು ಅಂದ್ರೆ ಜೇನು. ಅಪೂಪ ಅಂತಂದ್ರೆ ಅಪೂಪ ಮಾಡ್ತಾರಲ್ಲ ಅದನ್ನ ಅಪೂಪ ಅಂತ ಕರೀತಾರೆ. ಆದ್ರೆ ಮಧ್ವಪೂಪ ಅಂತಂದ್ರೆ ಆ ಜೇನಿನ ಹುಟ್ಟು, ಜೇನಿನ ತೊಟ್ಟು ಇರ್ತದಲ್ಲ, ಮೇಣಕ್ಕೆ ಬಳಸ್ಕೊಳ್ತಾರೆ ಅದನ್ನ. ಅದು ಜೇನಿನ ತೊಟ್ಟೇನಿದೆಯಲ್ಲ ಅದು ಹೇಗಿರ್ತದೆ? ಸ್ವಲ್ಪ ಕೆಂಪಾಗಿ ಇರ್ತದೆ. ಆ ಮಧ್ವಪೂಪದಂತೆ ಜೇನಿನ ಹುಟ್ಟಿನಂತೆ ಸ್ಮಶ್ರು ಗಡ್ಡಗಳುಳ್ಳ ಮುಖಗಳುಳ್ಳ. ಮಧ್ವಪೂಪದಂತೆ ಕೆಂಪಾದ ಗಡ್ಡಗಳಿಂದ ಯುಕ್ತವಾದ ಮುಖಗಳುಳ್ಳ. ಪ್ರಾಂಶವಃ ಎತ್ತರರಾದ. ಆದ್ದರಿಂದಲೇ ಅತಿಭಯಾನಕಾಹ ಅತಿ ಭಯಂಕರರಾದ.
ಕೇಚನ ಯಾವನಾಹ ದೂತಾಹ, ಕೆಲವರು ಯವನ ರಾಜನ ದೂತರು, ರಾಜ್ಞಃ ರಾಜನ ಆಜ್ಞಾಂ ಆದೇಶವನ್ನು ಆದದಾನಃ ಸ್ವೀಕರಿಸಿದವರಾಗಿ, ಆರ್ಯಸ್ಯ ಅಂದರೆ ಆರ್ಯರಾದ ಸತ್ಯಬೋಧ ತೀರ್ಥರ ಹತ್ತಿರ ಯಾತಃ ಹೋಗುತ್ತಿರುವ, ಚ ಮತ್ತು ಆಯಾತಃ ಅಲ್ಲಿಂದ ಬರುತ್ತಿರುವ, ಅಖಿಲಾನ್ ಜನಾನ್ ಎಲ್ಲ ಜನರನ್ನು ವಾರಯಂತಹ ತಡೆಯುವವರಾಗಿ, ಪರಿತಃ ಸುತ್ತಲೂ, ತತ್ಸ್ಥಳಂ ಆ ಸ್ಥಳವನ್ನು ಕುರಿತು, ಯಾತಾಹ ಹೋದವರಾಗಿ, ಅವಿದೂರೇ ಅವರಿಗೆ ಹತ್ತಿರದಲ್ಲಿ, ಸತ್ಯಬೋಧ ತೀರ್ಥರ ಹತ್ತಿರದಲ್ಲಿ, ಅವತಸ್ಥಿರೇ ಆವರಿಸಿ ನಿಂತರು ಅಂತ ಹೇಳ್ತಾರೆ. ಅವರ ಸ್ವಭಾವ ಹೇಗಿತ್ತು ಅಂತ ಅನ್ನೋದನ್ನ ವರ್ಣನೆ ಮಾಡ್ತಾರೆ. ಖಡ್ಗವನ್ನು ಧಾರಣೆ ಮಾಡಿದ್ದಾರೆ, ತೀಕ್ಷ್ಣವಾದ ಖಡ್ಗ ಅವರ ಕೈಯಲ್ಲಿ ಇದೆ. ಮಹಾಪಾಪಿಗಳು ಚರ್ಮಾಯುಧವನ್ನು ಧಾರಣೆ ಮಾಡಿದ್ದಾರೆ. ಹುಲಿಯಂತೆ ಅವರು ಭಯಂಕರವಾಗಿ ತೋರ್ತಾ ಇದ್ದಾರೆ. ಭಾರಿ ಎತ್ತರದಲ್ಲಿದ್ದಾರೆ, ಭಯಂಕರರಾಗಿದ್ದಾರೆ. ಅಂಥ ದೂತರು ರಾಜನ ಆಜ್ಞೆಯನ್ನು ಪಡೆದು ಆ ಸತ್ಯಬೋಧರನ್ನು ಆವರಿಸಿ ಬಿಡ್ತಾರೆ, ಅವರನ್ನು ಸುತ್ತುವರಿತಾರೆ. ದುಶ್ಯಾಸನೇನ ನಿಜನೇ ತ್ವರಿತೋ ಜನೌಘಃ, ದುಶ್ಯಾಸನೇನ ಸದೃಶೋರ್ತನಹೀನತಾಯಾಂ ಸ್ಪೃಷ್ಟೇತರಾಂ ನಿಜಪತೇರಿತರೇಣ ಕೃಷ್ಣ, ತುಲ್ಯಾಂ ತದರ್ಥ ಸಮಿತಿಂ ಮಹತೀಂ ಪರೋಯಾತ್. ದುಶ್ಯಾಸನೇನ ನಿಜನೇ ತ್ವರಿತೋ ಜನೌಘಃ, ದುಶ್ಯಾಸನೇನ ಸದೃಶೋರ್ತನಹೀನತಾಯಾಂ ಸ್ಪೃಷ್ಟೇತರಾಂ ನಿಜಪತೇರಿತರೇಣ ಕೃಷ್ಣ, ತುಲ್ಯಾಂ ತದರ್ಥ ಸಮಿತಿಂ ಮಹತೀಂ ಪರೋಯಾತ್. ದುಶ್ಯಾಸನೇನ ನಿಜನೇತುಃ ಇತಃ ಜನೌಘಃ, ದುಶ್ಯಾಸನೇನ ಸದೃಶಃ ಅರ್ತನಹೀನತಾಯಾಂ ಸ್ಪೃಷ್ಟೇತರಾಂ ನಿಜಪತೇಃ ಇತರೇಣ ಕೃಷ್ಣಾತುಲ್ಯಾಂ ತದರ್ಥ ಸಮಿತಿಂ ಮಹತೀಂ ಪರಃ ಅಯಾತ್. ಅಯಾತ್ ಕಾಂ ಪ್ರತಿ ಅಯಾತ್, ತದರ್ಥ ಸಮಿತಿಂ ಕಥಂ ಭೂತಾಂ ಮಹತೀಂ ಕಾಂ ಇವ, ಕಥಂ ಭೂತಾಂ ಸ್ಪೃಷ್ಟೇತರಾಂ ಪುನಃ ಕಥಂ ಭೂತಾಂ ಕೃಷ್ಣಾತುಲ್ಯಾಂ. ಕೇನ ಸ್ಪೃಷ್ಟೇತರಾಂ ಇತರೇಣ, ಕಸ್ಮಾದಿತರೇಣ ನಿಜಪತೇಃ. ಕಹ ಅಯಾತ್, ಜನೌಘಃ ಕಥಂ ಭೂತಃ ಪರಃ, ಪುನಃ ಕಥಂ ಭೂತಃ ಸದೃಶಃ. ಕೇನ ಸದೃಶಃ, ಕಸ್ಯಾಂ ಅರ್ತನಹೀನತಾಯಾಂ. ಪುನಃ ಕಥಂ ಭೂತಃ ಇತಃ. ಕೇನ ಇತಃ, ದುಶ್ಯಾಸನೇನ. ಕಸ್ಯ, ನಿಜನೇತುಃ. ನಿಜನೇತುಃ ತಮಯನಾಯಕನಾದ ದುಶ್ಯಾಸನೇನ ಅಂದರೆ ದುಷ್ಟವಾದ ಆಜ್ಞೆಯಿಂದ ಅಂತ ಅರ್ಥ ಅಷ್ಟೇ. ಅದಕ್ಕೆ ದುಶ್ಯಾಸನ ಅಂತ ಅರ್ಥ ಅಲ್ಲ ಇಲ್ಲಿ. ದುಷ್ಟವಾದ ಶಾಸನ, ಶಾಸನ ಅಂದರೆ ಆಜ್ಞೆ. ದುಷ್ಟವಾದ ಆದೇಶದಿಂದ ಇತಃ ಯುಕ್ತವಾದ ಅರ್ತನಹೀನತಾಯಾಮ್. ಅರ್ತನ ಅಂದರೆ ದಯಾ, ಕೃಪಾ ಅಂತ ಅರ್ಥ. ಅರ್ತನ ದಯಾ, ಹೀನತ ರಾಹಿತ್ಯದಲ್ಲಿ, ದಯಾರಾಹಿತ್ಯದ ವಿಷಯದಲ್ಲಿ ದುಶ್ಯಾಸನೇನ ಈಗ ದುಶ್ಯಾಸನನಿಗೆ ಸದೃಶಃ ಸಮಾನವಾದ ಪರಹ ಜನೌಘಃ ಆ ದುಷ್ಟ ಜನರ ಸಮೂಹವು ನಿಜಪತೇಹೇ ಇತರೇಣ ತಮ್ಮ ಪತಿಗಳಿಂದ ಭಿನ್ನರಾದವರಿಂದ ಸ್ಪೃಷ್ಟೇತರಾಂ ಅಸ್ಪೃಷ್ಟರಾದ ನಿಜಪತೇಹೇ ಇತರೇಣ ತಮ್ಮ ಪತಿಗಳು ಯಾರು? ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವ ಅವರನ್ನ ಬಿಟ್ಟು ಬೇರೆಯವರಿಂದ ಸ್ಪೃಷ್ಟ ಇತರ ಸ್ಪೃಷ್ಟಳಾಗದ ಅಂತ ಅರ್ಥ. ಸ್ಪೃಷ್ಟಳಾಗದ ದ್ರೌಪದಿಯಂತೆ ಇರುವ
ಕೃಷ್ಣ ತುಲ್ಯಾಂ ದ್ರೌಪದಿ ದೇವಿಯಂತೆ ಇರುವ ಮಹತೀಂ ಮಹತ್ತಾದ ತದರ್ಥ ಸಮಿತಿಂ ಸತ್ಯಬೋಧ ತೀರ್ಥರ ಪದಾರ್ಥಗಳ ಸಮುದಾಯವನ್ನು ಕುರಿತು ಅಯಾ ತೆಗೆದುಕೊಳ್ಳಲು ಹೋಯಿತು. ಇಲ್ಲಿ ರಾಜನನ್ನ ದುರ್ಯೋಧನನಿಗೆ ಹೋಲಿಸ್ತಾರೆ, ಆದರೆ ಹಿಂದೆ ಸ್ವಚ್ಛ ಹೃತ ಅಂತ ಹೇಳ್ತಾರೆ. ಆದ್ದರಿಂದ ಇಲ್ಲಿ ಸ್ವಭಾವದ ವಿಷಯದಲ್ಲಿ ದೃಷ್ಟಾಂತ ಅಲ್ಲ, ಅವನು ದುರ್ಯೋಧನನಂತೆ ಇದ್ದ ಅಂತ ಅಲ್ಲ, ಅವನ ಮನಸ್ಸು ಸ್ವಚ್ಛವೇ. ಆದರೆ ಇಲ್ಲಿ ಬರೀ ದೃಷ್ಟಾಂತ ಮಾತ್ರ, ನಹಿ ಸರ್ವಸಾಮ್ಯಂ, ಪ್ರೇರಣೆ ಮಾಡಿದ ವಿಷಯದಲ್ಲಿ ಮಾತ್ರ ಸಾಮ್ಯ. ದುರ್ಯೋಧನ ಅಲ್ಲಿ ದುಶ್ಯಾಸನನಿಗೆ ಪ್ರೇರಣೆ ಮಾಡಿದ, ಈಗ ಈ ರಾಜ ತನ್ನ ದೂತರಿಗೆ ಪ್ರೇರಣೆ ಮಾಡಿದ, ಇಷ್ಟೇ ಸಾಮ್ಯ ಹೊರತು ಅವನು ದುರ್ಯೋಧನನಂತೆ ಇದ್ದ ಅಂತ ಅಲ್ಲ. ನೋಡಿ, ಸಾಮ್ಯವನ್ನು ತಿಳಿಬೇಕಾದ್ರೆ, ಉಪಮಾನವನ್ನು ತಿಳಿಬೇಕಾದ್ರೆ ಯಾವ ಅರ್ಥದಲ್ಲಿ ಉಪಮಾನವನ್ನು ಹೇಳ್ತಾ ಇದ್ದಾರೆ ಆ ಅರ್ಥದಲ್ಲಿ ಇಷ್ಟೇ ತೆಗೆದುಕೊಳ್ಳಬೇಕು, ಬೇರೆ ಅರ್ಥದಲ್ಲಿ ತೆಗೆದುಕೊಳ್ಳಬಾರದು. ಚಂದ್ರನಂತೆ ಮುಖ ಇದೆ ಅಂತಂದ್ರೆ ಸರಿಯಾಗಿ ಗುಂಡಾಗಿ ಇದೆ, ಅಥವಾ ಬಿಳಿಯಾಗಿ ಚಂದ್ರನಂತೆ ಇದೆ, ಹಾಗೆಲ್ಲ ಅಲ್ಲ. ಶಾಂತ, ಮೃದು, ಈ ಅರ್ಥದಲ್ಲಿ ತೆಗೆದುಕೊಳ್ಬೇಕು. ಸುಂದರ ಅನ್ನೋ ಅರ್ಥದಲ್ಲಿ ತೆಗೆದುಕೊಳ್ಳಬೇಕೆ ಹೊರತು ಎಲ್ಲ ಅರ್ಥದಲ್ಲಿ ಅಲ್ಲ. ನಹಿ ದೃಷ್ಟಾಂತೆ ಸರ್ವಸಾಮ್ಯಂ ಅಂತ ನಿಯಮ. ಹೀಗಾಗಿ ಸ್ವಚ್ಛ ಹೃತ ಅಂತ ಹೇಳಿದ್ದಾರೆ. ಆದ್ದರಿಂದ ಬರೀ ಪ್ರೇರಣೆ ಮಾಡುವ ವಿಷಯದಲ್ಲಿ ಮಾತ್ರ ಸಾಮ್ಯ, ಬೇರೆ ವಿಷಯದಲ್ಲಿ ಸಾಮ್ಯ ಅಲ್ಲ. ಹೀಗಾಗಿ ಆ ನಾಯಕ ರಾಜ ಎಲ್ಲ ಜನರಿಗೆ ಆದೇಶ ಮಾಡಿದ. ಆದೇಶ ಮಾಡಿದ್ದು ದುಷ್ಟರ ಪ್ರೇರಣೆಯಿಂದ ಆದೇಶ ಮಾಡಿದ, ಸ್ವಯಂ ತಾನು ಪ್ರೇರಣೆ ಮಾಡಲಿಲ್ಲ. ಇಲ್ಲಿ ಅಂತೂ ಪ್ರೇರಣೆ ಮಾಡಿದ, ಆದರೆ ರಾಜನ ಶಾಸನೆ ಅದು ಶಾಸನವೇ ಅದು. ಹೀಗಾಗಿ ಆ ಶಾಸನವನ್ನ ಪಡೆದ ಮೇಲೆ ಈ ದೂತರು ಹೇಗಿದ್ರು ಅಂತಂದ್ರೆ ದಯಾ ಅಂತ ಅನ್ನೋದು ಅವರ ಮುಖದಲ್ಲಿ ಇರಲಿಲ್ಲ. ದಯಾ ಅಂತ ಅನ್ನೋದು ಸರ್ವಥಾ ಇರಲಿಲ್ಲ. ಆ ದಯಾ ಇಲ್ಲ ಅವರಿಗೆ ಯಾರು ದೃಷ್ಟಾಂತ ದಯಾರಾಹಿತ್ಯದ ವಿಷಯದಲ್ಲಿ ದುಶ್ಯಾಸನ. ಹೇಗಂತಹ ದುಶ್ಯಾಸನಂತೆ ಅವರು ಬರ್ತಾರೆ. ಸತ್ಯಬೋಧ ತೀರ್ಥರ ಆ ಐಶ್ವರ್ಯ ಏನಿದೆ ಅಲ್ಲ ಅದಕ್ಕೆ ಮುಟ್ಟುಗೋಲು ಹಾಕ್ತಾರೆ, ಅದನ್ನ ಆಕ್ರಮಣ ಮಾಡ್ತಾರೆ. ಹೇಗೆ ಅಂತ ಅಂದ್ರೆ ತನ್ನ ಪತಿಯು ಬಿಟ್ಟು ಬೇರೆ ಯಾರೂ ಸ್ಪರ್ಶ ಮಾಡಿಲ್ಲ ದ್ರೌಪದಿ ದೇವಿಯನ್ನ. ಅಂಥ ದ್ರೌಪದಿ ದೇವಿಯನ್ನ ಮುಟ್ಟುವ ಸಾಹಸವನ್ನ ದುಶ್ಯಾಸನ ಹೇಗೆ ಮಾಡಿದ, ಹಾಗೆ ಈ ಧೂರ್ತರಾದವರೆಲ್ಲರೂ ಕೂಡ ಸತ್ಯಬೋಧ ತೀರ್ಥರ ಆ ಐಶ್ವರ್ಯವನ್ನ ಮುಟ್ಟುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದರೆ ಸರ್ವಥಾ ಅವರಿಂದ ಅದು ಸಾಧ್ಯವಾಗಲಿಲ್ಲ ಅಂತನ್ನೋದನ್ನ ಮುಂದಿನ ಶ್ಲೋಕಗಳಲ್ಲಿ ತಿಳಿಸ್ತಾರೆ.